ಇವತ್ತಿನ ದಿವಸ ಜಮಖಂಡಿ ಮತಕ್ಷೇತ್ರದಲ್ಲಿ ಹಲವಾರು ಕಳ್ಳತನ ಪ್ರಕರಣಗಳು ಮತ್ತು ಹಲವಾರು ಅನೇಕ ಘಟನೆಗಳೇನು ಇವತ್ತು ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ನಲ್ಲಿ ತರಬೇಕು ಅಂಥೇಳಿ ಪೊಲೀಸ್ ಇಲಾಖೆಯವರು CCTVಯನ್ನು ಅಳವಡಿಸಬೇಕು. CCTV ಅಳವಡಿಸಿರೋದ್ರಿಂದ ಸಾಕಷ್ಟು ನಾವು ಕಂಟ್ರೋಲ್ನಲ್ಲಿ ತರಲಿಕ್ಕೆ ಸಾಧ್ಯ ಐತಿ ಅಂಥೇಳಿ ನಮ್ಮನ್ನು ಮನವಿ ಮಾಡಿಕೊಂಡಾಗ ನಾವು ಅಂದಾಜು 1,50,000 ರೂಪಾಯಿ ಮೌಲ್ಯದ CC ಕ್ಯಾಮ್ರಾಗಳನ್ನು ನಾವು ಕೊಡಿಸ್ಕೊಟ್ಟಿದ್ವಿ. ಆ ಒಂದು ಕ್ಯಾಮ್ರಾಗಳನ್ನು ಅವರು ಸಾವಳಗಿ ಕ್ರಾಸ್ನಲ್ಲಿ ಮತ್ತು ಜಂಗಿ ಕ್ರಾಸ್ನಲ್ಲಿ ಮತ್ತು ಅದೇ ರೀತಿ ನಮ್ಮ ಹಳೆ ತಹಸೀಲ್ದಾರ್ ಕಚೇರಿ ಸಮೀಪದಲ್ಲಿ ಮತ್ತು ಹುಲಿಯಾರ್ ಕ್ರಾಸು, ಆಮೇಲೆ ಅಡಿವಿಡಿ ಕ್ರಾಸ್, ಈ ರೀತಿ ಎಲ್ಲಿ ಇಂಪಾರ್ಟೆಂಟ್ ಸ್ಥಳಗಳದಾವ ಅಲ್ಲಿ ಆ CC ಕ್ಯಾಮ್ರಾಗಳನ್ನು ಅಳವಡಿಸಿ ಮುಂದಿನ ದಿನಮಾನಗಳಲ್ಲಿ ಏನೇ ಒಂದು ಘಟನೆಗಳಾದರೆ ಆ ಆರೋಪಿಗಳನ್ನು ಹಿಡಿಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥ ದೃಷ್ಟಿಯಿಂದ ಈ ಸ್ಥಳಗಳನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ಈಗಾಗಲೇ CC ಕ್ಯಾಮ್ರಾಗಳನ್ನು ಕೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ CC ಕ್ಯಾಮ್ರಾಗಳ ಅವಶ್ಯಕತೆ ಆಗಬಹುದು. ಆ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಬೇಕು, ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಸರ್, ಇನ್ನೊಂದು ವಿಷಯ, ಇವಾಗ ಜಮಖಂಡಿ ಮತಕ್ಷೇತ್ರದ ಶಾಸಕರು ಜಗದೀಶ್ ಗುಡಗುಂಟವರು ಪತ್ರಿಕೆದವರಿಗೆ ಗುಂಡಾವರ್ತನೆ ಮಾಡಿದ್ದಾರೆ. ಅಧಿಕಾರ ದರ್ಪ ಗುಂಡಾವರ್ತನೆ ಮಾಡಿದ್ದಾರೆ. ಬಟ್ ಯಾವ ವಿಷಯಕ್ಕೆ ಅದು ಆಗಸ್ಟ್ 15ರಂದು ಕೂಡುಬಾಯಿ ತೆಗೆದಿದೆ ಸರ್. ಸಂಘಟನೆ ನಾವು 4 ಸಂಘಟನೆ ಇದಾವೆ. ನೀವು ಅಧಿಕಾರ ಅವಧಿಯಲ್ಲಿದ್ದಾಗ ಎಲ್ಲ ಸಂಘಟನೆದವ್ರಿಗೆ ನೀವು ಸನ್ಮಾನ ಮಾಡ್ತೀವಿ ತಾಲೂಕು ಆಡಳಿತದಿಂದ. ಇವಾಗ ಶಾಸಕರು ಏನು ಹೇಳ್ತಾ ಇದ್ದಾರೆ, ನಿಮ್ಮ ಸಂಘಟನೆಗಳು ನಕಲಿ ಇದ್ದಾವೆ, ಇರೋದು ಒಂದೇ ಸಂಘಟನೆ ಹಾಗಾದರೆ ಒಂದು ಸಂಘಟನೆಯನ್ನು ಅನಧಿಕೃತನ ಅಥವಾ ರಿಜಿಸ್ಟರ್ ರಾಜ್ಯಾದ್ಯಂತ ರಿಜಿಸ್ಟರ್ ಆದಂಥ ಸಂಘಟನೆ. ಈಗ ಹಿಂದೆ ಅನೇಕ ಬಾರಿ ನಿಮ್ಮೆಲ್ಲ ಸಂಘಟನೆಗಳನ್ನು ಗುರುತಿಸುವಂತ ಕೆಲಸ ಆಗಿದೆ. ನೀವು ಅಧಿಕಾರ ನಮ್ಮ ಅಧಿಕಾರ ಅವಧಿಯಲ್ಲಿ ಆಗಿರ್ಬೋದು, ನಮ್ಗಿಂತ ಪೂರ್ವ ಇದ್ದ ಶಾಸಕರ ಅವಧಿಯಲ್ಲ ಆಗಿರ್ಬೋದು. ಮತ್ತು ಅವಾಗೆಲ್ಲ ನೀವು ರಿಜಿಸ್ಟರ್ಡ್ ಪ್ರೆಸ್ ಮೆಂಬರ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಿರುವಂಥದ್ದು. ಸೊ ಅವಾಗ ತಹಸೀಲ್ದಾರ್ ಅವರಾಗಲಿ AC ಅವರಾಗಲಿ ಅವರೆಲ್ಲ ಪರಿಶೀಲನೆ ಮಾಡಿರ್ತಾರೆ. ಸೊ ನನಗನ್ಸಿದ ಪ್ರಕಾರ ಈಗೂ ಕೂಡ ಏನು ಹಿಂದಿಂದ ಏನು ಒಂದು ಪರಂಪರೆ ಬಂದೈತಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಅನಿಸಿಕೆ. ಅದನ್ನು ಈಗಿರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಎಲ್ರಿಗೂ ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಶಾಸಕ, ಸ್ಥಳೀಯ ಶಾಸಕ. ದೌರ್ಜನ್ಯ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಅದು ಯಾವ ಸಂದರ್ಭದಲ್ಲಿ ಆಯಿತು ಏನಾಯಿತು ಅನ್ನುವಂಥದ್ದು. ಆದರೆ ಅಧಿಕಾರನಾಗ ಇದ್ದವ್ರಿಗೆ ಹೆಚ್ಚು ಜವಾಬ್ದಾರಿ ಇರ್ತೈತಿ. ಸಾರ್ವಜನಿಕರಾಗಲಿ ಬಹಳಷ್ಟು ಜನ ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಲ್ಲಿ. ಆದರೆ ನಾವು ಅಧಿಕಾರದಲ್ಲಿರುವಂಥವ್ರು ನಾವು ತಾಳ್ಮೆಯಿಂದ ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ನಾವಾಗಲಿ ಯಾರೋ ಆಗಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು ನಾವು ಸ್ವಲ್ಪ ಬಹಳ ಜಾಗೃತಿಯಿಂದ ಇದ್ದು ಎಲ್ಲ ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಅದಕ್ಕಿಂತ ಹೆಚ್ಚು ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಈಗ ಸರ್ ಮುಳುಗಡೆ ಬಗ್ಗೆ ಅಂದ್ರೆ ಈಗ